ಆತ್ಮೀಯರೇ, ಮನುಷ್ಯರಾದ ನಾವು ಮಾನವ ಸಹಜ ತಪ್ಪುಗಳನ್ನು ಮಾಡುತ್ತೇವೆ. ಪ್ರತಿಯೊಂದು ತಪ್ಪಿಗೂ ತಕ್ಕ ಶಿಕ್ಷೆ ನೀಡುವುದು ಸಮಂಜಸವಲ್ಲ. ತಪ್ಪು ಮಾಡಿದ ಮನುಷ್ಯ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅವನು ಕ್ಷಮೆಗೆ ಅರ್ಹನಾಗಿರ್ತಾನೆ ಎಂದು ಬೈಬಲ್ನಲ್ಲಿದೆ. ಅದೇ ಒಂದು ಕಥೆಯನ್ನು ಸೇಂಟ್ ಥಾಮಸ್ ಶಾಲೆಯ ಪುಟಾಣಿಗಳಾದ ನಾವು ಈ ರೂಪಕದ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ. ಗುರುವೇ, ಒಬ್ಬನು ತಪ್ಪು ಮಾಡಿದಾಗ ಅವನಿಗೆ ತಕ್ಕ ಶಿಕ್ಷೆ ನೀಡಬೇಕೆಂಬುದು ಹಿಂದಿನ ವಾಡಿಕೆ. ಪಾಪದ ಕ್ಷಮೆಯ ಬಗ್ಗೆ ನೀವು ಏನನ್ನುವಿರಿ? ಒಳ್ಳೆಯ ಪ್ರಶ್ನೆ ಕೇಳಿದ್ದೀಯೇ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ಯಾವ ಮನುಷ್ಯ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾನೋ ಅವನ ಪಾಪವು ಕ್ಷಮಿಸಲ್ಪಡುತ್ತದೆ. ತನ್ನ ತಪ್ಪಿನ ಅರಿವು ಅವನಿಗಿರಬೇಕಷ್ಟೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೊಂದಿಲ್ಲ. ಪಶ್ಚಾತ್ತಾಪಕ್ಕೆ ಸಿಗುವ ಪ್ರತಿಫಲದ ಬಗ್ಗೆ ಒಂದು ಕಥೆಯ ಮೂಲಕ ನಿಮಗೆ ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ರೈತ ವಾಸಿಸುತ್ತಿದ್ದನು. ಅವನಿಗೆ 2 ಗಂಡು ಮಕ್ಕಳು. ಇವರದು ಸದಾ ದೈವಭಕ್ತ ಕುಟುಂಬವಾಗಿತ್ತು. ತಮ್ಮ ಕಠಿಣ ಪರಿಶ್ರಮದಿಂದ ಅವರು ಈ ಉನ್ನತ ಜೀವನ ನಡೆಸುತ್ತಿದ್ದರು. ಮಕ್ಕಳಿಬ್ಬರು ತಂದೆ ತಾಯಿಯ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಬೆಳೆಯುತ್ತಿದ್ದರು. ಆದರೆ ಒಂದು ದಿನ ಏನೋ ಚಂದ್ರು, ಚೆನ್ನಾಗಿದೀಯಾ? ಓ ಕಣ ಮಗ, ಆರಾಮಿದ್ದೀನಿ. ನಿನ್ಗೇನು ಬಿಡಪ್ಪ, ನಿಮ್ಮಪ್ಪ ಒಳ್ಳೆ ಆಸ್ತಿ ಕೊಟ್ಟಿಟ್ಟಿದ್ದಾರೆ. ಅಂದಂಗೆ ಫ್ರೆಂಡ್ಸ್ ಎಲ್ಲ ಸೇರಿ ದೂರಿಗೆ ಟ್ರಿಪ್ ಹೋಗೋಣ ಅಂತಿದ್ದೀವಿ. ನೀನು ಬರ್ತೀಯಾ? ಆಗಲ್ಲಪ್ಪ, ನಮ್ಮಪ್ಪ ನಮ್ಮನ್ನು ಎಲ್ಗೂ ಕಳ್ಸಲ್ಲ. ಕುರಿಗಳು ಮೇಯಿಸ್ಬೇಕು, ಕೆಲಸ ಇದೆ. ನನಗೂ ಬರೋಕ್ಕಾಗೋದಿಲ್ಲ ಕಣ. ಸಾಯೋ ತನಕ ಕುರಿ ಸಾಕೊಂಡು ದುಡ್ಡು ಮಾಡ್ತಾ ಹೋದರೆ ಆ ದುಡ್ಡನ್ನ ಖರ್ಚು ಮಾಡೋದು ಯಾವಾಗ? ಜೀವನದಲ್ಲಿ ನಾವು ಖುಷಿಯಾಗಿರೋದು ಯಾವಾಗ? ಆಸ್ತಿ ಸಂಪಾದನೆ ಮಾಡಿ ಅದನ್ನ ಅನುಭವಿಸ್ದೆ ಸತ್ತರೆ ಏನು ಫಲ? ನೋಡು ಮಗ, ಇವತ್ತು ಸಾಯಂಕಾಲ ಎಲ್ಲ ಫ್ರೆಂಡ್ಸ್ ಸೇರಿ ಪಾರ್ಟಿ ಮಾಡ್ತಿದ್ದೀವಿ. ನೀನು ಬರೋದಾದ್ರೆ ಬಾ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಸಂಜೆ ಸಿಗೋಣ. ಸರಿ ಕಣ, ನಮ್ಮ ಅಪ್ಪನ್ನ ಕೇಳಿ ನೋಡ್ತೀನಿ. ಅಪ್ಪ ಅಪ್ಪ, ಇವತ್ತು ಸಂಜೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಪಾರ್ಟಿ ಮಾಡ್ತಾ ಇದ್ದಾರೆ. ನಾನು ಕೂಡ ಹೋಗಬೇಕು. ನನಗೆ ಸ್ವಲ್ಪ ಕಾಸು ಬೇಕು. ಹಾಗೆ ಸ್ನೇಹಿತರೆಲ್ಲ ದೂರಗೆ 1 ವಾರ ಟ್ರಿಪ್ ಹೋಗ್ತಿದ್ದಾರೆ. ನಾನು ಹೋಗಿ ಬರ್ತೀನಪ್ಪ. ಏನು ಪಾರ್ಟಿನ? ಟ್ರಿಪ್ಪ? ಏನು ನೀನು ಹೇಳ್ತಾ ಇರೋದು? ಪಾರ್ಟಿ ಮಾಡುವ ವಯಸ್ಸು ನಿಂದಲ್ಲ. ಟ್ರಿಪ್ಗೆ ಹೋಗ್ಬೇಕಾದ್ರೆ ಮನೆಯವರೆಲ್ಲ ಹೋಗುವ, ಆಯಿತಾ? ಸ್ನೇಹಿತರ ಜೊತೆ ಬೇಡ. ನೀನಿನ್ನೂ ಚಿಕ್ಕ ಹುಡುಗ, ನಿನಗೆ ಪ್ರಪಂಚ ಜ್ಞಾನ ಇಲ್ಲ. ಬೇಡ ಮಗ, ಈಗ ಅದ್ರ ಚಿಂತೆನ ಬಿಟ್ಬಿಡು. ಚಂದ್ರುಗೆ ಪಾರ್ಟಿಗೆ ಹೋಗದೇ ಇರಲು ಮನಸ್ಸಿರಲಿಲ್ಲ. ಮನೆಯವರಿಗೆ ಹೇಳದೆ ಹೋಗಿಬಿಡುತ್ತಾನೆ. ಲೋ, ಚಂದ್ರು ಬಂದ ನೋಡ್ರು. ಬಾ ಮಗ, ಬಾ ಮಗ. ಏನೋ ಚಂದ್ರು, ವೈನ್ ಕುಡಿತೀಯಾ? ಬೇಡ ಕಣ, ಅದೆಲ್ಲ ನನಗೆ ಅಭ್ಯಾಸ ಇಲ್ಲ. ನೀವೇ ಕುಡೀರಿ. ಇದು ಬರೀ ವೈನ್ ಕಣೋ, ದ್ರಾಸರಸ ಅಷ್ಟೇ. ತಗೋ ಕುಡಿ, ಏನಾಗಲ್ಲ. ಲೋ ಚಂದ್ರು, ಅದೇನೋ ಟ್ರಿಪ್ಗೆ ಕರೆದ್ರೆ ಬರಲ್ಲ ಅಂದೆ. ಬರೋ, ಹೋಗ್ಬಿಟ್ಟು ಬರೋಣ. ಇಲ್ಲ ಕಣ, ನಮ್ಮಪ್ಪ ಕಾಸು ಕೊಡಲ್ಲ, ಟ್ರಿಪ್ಗೆ ಹೋಗೋದು ಬೇಡ ಅಂದರು ಹೋಗೋಣ. ಲೋ, ಅಷ್ಟೊಂದು ಆಸ್ತಿ ಇದ್ರು ನಿಮ್ಮಪ್ಪ ಜಿಬ್ಬಿಡ್ತಾರೆ, ತೋರಿಸ್ತಾರೆ. ಮಗನ ಸಂತೋಷಕ್ಕಿಂತ ಆಸ್ತಿನೇ ದೊಡ್ಡದ. ಸತ್ ಮೇಲೆ ಎದೆ ಮೇಲೆ ಹಾಕೊಂಡು ಹೋಗ್ತೀವ. ಗೊತ್ತಿಲ್ಲ ಕಣ, ನಾನು ಎಷ್ಟೇ ಕೇಳಿದ್ರೆ ನಮ್ಮಪ್ಪ ದುಡ್ಡೇ ಕೊಡಲ್ಲ. ಲೋ, ದುಡ್ಡು ಯಾಕೋ ಕೊಡಲ್ಲ? ನಿಮ್ಮ ತಾತನಿಂದ ನಿಮ್ಗೆ ಆಸ್ತಿ ಬಂದಿದೆ. ಆ ಆಸ್ತಿನ ನಿಮ್ಮಪ್ಪ ನೋಡ್ಕೊತಾ ಇದ್ದಾರೆ. ನೀವು 2 ಮಕ್ಕಳು. ನಿನ್ನ ಪಾಲಿನ ಆಸ್ತಿನಿ ತಗೋ, ಅಕ್ಕಿದೆ ತಗೋ, ಅಷ್ಟೇ. ಏನು ಆಸ್ತಿ ಬಗ್ಗೆ ಕೇಳದ? ಬೇಡಪ್ಪ, ನಮ್ಮಪ್ಪ ಹೊಡಿತಾರೆ. ಲೋ ನೋಡೀಗ, ನಮ್ಮಪ್ಪನ ನನಗೆ ಕಾಸು ಕೊಡ್ತಿರ್ಲಿಲ್ಲ.
ನಾನು ಆಸ್ತಿ ಭಾಗ ಮಾಡಿಲ್ವಾ? ನಾನು ಬೇಕಾದ ನಾನು ಬದುಕ್ತಿಲ್ವಾ? ನೀನು ಕೇಳು, ನಿನ್ನ ಇಷ್ಟಂತೆ ಬದುಕ್ಬೋದು. ಯೋಚನೆ ಮಾಡು. ಹ್ಞೂ ಕಣೋ ಮಗ, ನಿನ್ನ ಆಸ್ತಿ ನೀನು ಪಾಲು ಮಾಡಿಕೊಂಡು ನಿನ್ನ ಜೀವನನ ಆರಾಮಾಗಿ ಕಳಿಬೋದು. ನೀನು ಇಷ್ಟ ಬಂದಿದ್ದು ಕುಡಿಬೋದು, ನೀನು ಇಷ್ಟ ಬಂದಿದ್ದು ತಿನ್ಬೋದು, ನೀನು ಇಷ್ಟ ಬಂದಿದ್ದ ಕಡೆ ಎಲ್ಲ ಓಡಾಡ್ಬೋದು. ನಿನ್ನ ಆಸ್ತಿ ಪಾಲು ಕಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಮ್ಮ ಅಪ್ಪ ಇದಕ್ಕೆಲ್ಲ ಒಪ್ಪಲ್ಲ ಕಣ್ರೋ. ಏನೋ ಮಾಡು, ನಿಂಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ. ಅಪ್ಪ 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 ಅಪ್ಪ. ಚಂದ್ರು, ಏನು ನಿನ್ನ ಅವಸ್ಥೆ? ಇಷ್ಟೊತ್ತು ಎಲ್ಗೋಗಿದ್ದೆ? ಏನಿದು ಇಷ್ಟೊಂದು ವಾಸನೆ? ಯಾಕೆ ಮೈಗೆ ಹುಷಾರಿಲ್ವಾ? ಹಾಂ, ಅಪ್ಪ ನನಗೆ ನನ್ನ ಪಾಲಿನ ಆಸ್ತಿ ಕೊಟ್ಬಿಡು. ನಾನು ಹೊಸ ಜೀವನ ಪ್ರಾರಂಭಿಸ್ಬೇಕು. ಹೊಸ ಜೀವನ? ಯಾವ ಹೊಸ ಜೀವನ? ಹೀಗೆ ಕುಡಿದು ಬರೋದೇ ಹೊಸ ಜೀವನನ? ಬೇಡ ಮಗ, ಇದು ಒಳ್ಳೇದಲ್ಲ. ಅಪ್ಪ ನಂಗೆ ನಿಮ್ಮ ಬುದ್ಧಿ ಮಾತು ಬೇಕಿಲ್ಲ. ನನಗೆ ನನ್ನ ಪಾಲಿನ ಆಸ್ತಿ ಬೇಕು ಅಷ್ಟೇ. ಮಗ, ಏನು ಇದು? ಕುಡಿದು ಬಂದಿದ್ಯಾ? ಅಯ್ಯೋ ದೇವ್ರೇ, ನಾನು ಏನು ಪಾಪ ಮಾಡಿದೆ ಅಂತ ಈ ಶಿಕ್ಷೆ? ನನ್ನ ಮಗ ಹೀಗೆ ಹಾಳಾಗ್ತಾ ಇದ್ರೆ ನೋಡ್ಕೊಂಡು ಹೇಗಿರಲಿ? ಇದಕ್ಕಿಂತ ನನ್ನ ಕರ್ಕೊಂಡು ಬಿಡು ದೇವ್ರೇ, ಕರ್ಕೊಂಡು ಬಿಡು. ಅಪ್ಪ ನನಗೆ ನನ್ನ ಆಸ್ತಿ ಬೇಕು, ಇವತ್ತೇ ಈಗಲೇ ಬೇಕು. ನಿಮಗೆ ನಿಮ್ಮ ಆಸ್ತಿನೇ ದೊಡ್ಡದು ಅಂದರೆ ನಾನು ಈಗಲೇ ಸತ್ತೋಗ್ತೀನಿ. ನಿಮಗೆ ಆಸ್ತಿ ಮುಖ್ಯನಾ ಮಗ ಮುಖ್ಯನಾ? ಯೋಚನೆ ಮಾಡಿ. ಸರಿ, ಸ್ವಲ್ಪ ಇರು. ನನ್ನ ಆಸ್ತಿಯನ್ನು ನೀವಿಬ್ಬರಿಗೆ ಸಮಪಾಲು ಮಾಡಿದ್ದೇನೆ. ಇದು ನಿನ್ನ ಪಾಲು. ಹಣವನ್ನು ದುಂದು ವೆಚ್ಚ ಮಾಡಬೇಡ. ದುಡ್ಡನ್ನು ಹೆಂಗೆ ಖರ್ಚು ಮಾಡಬೇಕು ಅಂತ ನಂಗೆ ಗೊತ್ತು. ನಾನು ದೂರದೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಹೊಸ ಜೀವನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹೋಗ್ತೀನಿ ಹೋಗ್ತೀನಿ. ಚಂದ್ರು, ಹೋಗ್ಬೇಡ ಮಗನೇ, ನನ್ನ ಬಿಟ್ಟು ಹೋಗ್ಬೇಡ. ನಿನ್ನ ಬಿಟ್ಟು ನಾನು ಹೇಗಿರಲಿ? ಚಂದ್ರು, ಹೋಗ್ಬೇಡ. ಚಂದ್ರು, ಅಳಬೇಡ. ಬೆಳೆದ ಮಕ್ಕಳು ಅವ್ರ ಕಾಲ ಮೇಲೆ ನಿಲ್ಲಬೇಕು ಅಂತ ಆಸೆ ಪಡ್ತಾರೆ. ನಾವು ಹೆತ್ತು ಒತ್ತು ಅವರನ್ನು ಸಾಕಿ ಸಲಹಬೇಕಷ್ಟೆ. ಅವರ ಭವಿಷ್ಯದ ನಿರ್ಧಾರ ಅವರೇ ಮಾಡಬೇಕು. ನಾವು ಅವರ ಬೆಂಬಲಕ್ಕೆ ನಿಲ್ಲಬೇಕು. ನಮ್ಮ ಮಗ ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ. ಬಂಡ್ರೋ, ನನ್ನ ಪಾಲಿನ ಆಸ್ತಿ ಸಿಕ್ತು. ದೂರದ ಊರಿಗೆ ಹೋಗಿ ಯಾರು ಹಂಗಿಲ್ದೆ ಎಂಜಾಯ್ ಮಾಡೋಣ. ಏ ನಡೀರೋ, ಹೋಗೋಣ. ಏ ಹೇಳ್ರು, ಎಲ್ಲ ದೋಚ್ಕೊಳ್ಳಿ. ಬೇಗ ಬೇಗ, ಬೇಗ ಬೇಗ ಎತ್ಕೊಳ್ಳಿ. ಎಚ್ಚರಾಗ್ಬಿಡ್ತದೆ. ಎತ್ಕೊಳ್ಳಿ ಬೇಗ ಎತ್ಕೊಳ್ಳಿ. ಹಾಂ, ನಡೀರಿ. ಅಯ್ಯೋ ದೇವ್ರೇ, ಇದೆಂಥ ಅನ್ಯಾಯ. ಜೀವಕ್ಕೆ ಜೀವ ಕೊಡ್ತೀನಿ ಅಂದ ಸ್ನೇಹಿತರು
ಈ ರೀತಿ ಮೋಸ ಮಾಡಿಬಿಟ್ರಲ್ಲ. ಅಯ್ಯೋ, ಹೊಟ್ಟ ಬೇರೆ ಹಸಿತಾ ಇದೆ. ಏನಾದರೂ ತಿನ್ನೋಣ ಅಂದರೆ ಬಿಡಿ ಗಾಸು ಇಲ್ವಲ್ಲ. ಅಯ್ಯೋ ಅಯ್ಯೋ, ಅಲ್ಲಿ ಒಬ್ರು ಯಜಮಾನರು ಇದ್ದಾರೆ. ಅವ್ರ ಹತ್ರ ಏನಾದರೂ ಕೆಲಸ ಸಿಗುತ್ತಾ ಅಂತ ಕೇಳಿ ನೋಡೋಣ. ಸಾವುಕಾರ್ರಿ, ನನಗೆ ನಿಮ್ಮಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಹೊಟ್ಟೆ ತುಂಬ ಹಸಿತಾ ಇದೆ. ಒಂದೊತ್ತು ಊಟ ಕೊಟ್ಟರೆ ಸಾಕು, ನಾನು ನಿಯತ್ತಾಗಿ ದುಡಿತೀನಿ. ಕೆಲಸ ಇಲ್ಲ, ಎಲ್ಲಾದರೂ ಮುಂದೆ ಕೇಳೋಗು. ಸ್ವಾಮಿ, ದಯವಿಟ್ಟು ಕೆಲಸ ಇಲ್ಲ ಅನ್ಬೇಡಿ. ಏನು ಕೆಲಸ ಹೇಳಿದರೂ ಮಾಡ್ತೀನಿ. ದಯವಿಟ್ಟು ನನಗೆ ಒಂದು ಕೆಲಸ ಕೊಡಿ. ಹಿಂದೂ ಮುಂದೆ ಗೊತ್ತಿಲ್ಲದೆ ಇರೋವನ್ನ ಹೇಗೆ ನಂಬೋದು? ಯಾವ ಊರು ನಿಮ್ಮದು? ಯಾರ ಮಗ ನೀನು? ನಾನು ಒಬ್ಬ ಶ್ರೀಮಂತರ ಮಗ. ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಗೊತ್ತಾದರೆ ನನಗೆ ಖಂಡಿತ ಕೆಲಸ ಕೊಡಲ್ಲ. ಏನಂತ ಹೇಳಲಿ? ಅನಾಥ ಅಂತ ಹೇಳ್ಕೊಬಿಡ್ಲ? ಹೌದು, ನಾನು ಅನಾಥ ಅಂತ ಹೇಳ್ಕೊಬಿಡ್ತೀನಿ. ಅದೇ ಸರಿ. ಏನಪ್ಪ, ಏನೇತ್ನೋ ಮಾಡ್ತಾ ಇದೀಯಾ? ಏನಿಲ್ಲ ಸ್ವಾಮಿ, ನಾನು ಒಬ್ಬ ಅನಾಥ. ನನಗೆ ದಿಕ್ಕು ದೆಸೆ ಯಾರೂ ಇಲ್ಲ. ಅಲ್ಲಲ್ಲಿ ಕೂಲಿನಲ್ಲಿ ಮಾಡಿಕೊಂಡು ಬದುಕ್ತಿದ್ದೀನಿ. ನಿನ್ನ ಮಾತು ನಂಬೋದು? ಸತ್ಯ ಸ್ವಾಮಿ, ನಾನು ಸುಳ್ಳು ಹೇಳ್ತಿಲ್ಲ. ರೀ ಪಾಪ, ಹುಡುಗನ್ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಹಂದಿಗಳಿಗೆ ಮೇವಾಗೋ ಕೆಲಸ ಇದೆಯಲ್ಲ, ಅದನ್ನು ಕೊಟ್ಬಿಡಿ. ಪಾಪ ಬಡ ಜೀವ ಹೆಂಗೋ ಬದುಕೊಂಡು ಹೋಗ್ಲಿ. ಸರಿ, ನಿಯತ್ತಾಗಿರ್ಬೇಕು. ಒಂದು ಹೊತ್ತು ಊಟ ತಿನ್ಕೊಂಡು ಕೆಲಸ ಮಾಡ್ಕೊಂಡೋಗು, ಆಯ್ತಾ? ಆಯಿತು ಸ್ವಾಮಿ. ಲೋ ಕಾಳ, ಇವನ್ ಕರ್ಕೊಂಡೋಗಿ ತೋಟದ ಕೆಲಸ ತೋರಿಸು, ಮಲಿಕಳಕ್ಕೆ ಜಾಗ ತೋರಿಸು. ಸರಿ ಸ್ವಾಮಿ. ಅಯ್ಯೋ, ಹೊಟ್ಟೆ ತುಂಬ ಹಸಿತಾ ಇದೆ. ಅಪ್ಪ, ಏನು ಮಾಡಲಿ? ತಿನ್ನಕ್ಕ ಏನೂ ಇಲ್ಲ. ಅಯ್ಯೋ, ನೀರು ಕೂಡ ಖಾಲಿಯಾಗಿದೆ. ತಲೆ ಸುತ್ತಂಗಾಗ್ತಾ ಇದೆ. ಅಯ್ಯೋ, ಹಂದಿಗೆ ಹಾಕೋ ಊಟ ಮಾತ್ರ ಇದೆ. ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊತೀನಿ. ಹೇ ಚಂದ್ರು, ಏನ್ ಮಾಡ್ತಾ ಇದೀಯಾ? ಹಂದಿಗಳಿಗೆ ಮೇವು ಹಾಕು ಅಂತ ಬಿಟ್ರೆ ನೀನೇ ತಿಂತಾ ಇದೀಯಾ? ಹೊಟ್ಟೆ ತುಂಬ ಹಸಿತೈತೆ ಸ್ವಾಮಿ, ಅದಕ್ಕೆ ಸ್ವಲ್ಪ ನೋಡ್ದೆ, ನೀನಿಲ್ಲಿ ಕೆಲಸ ಮಾಡೋದು ಬೇಡ, ಹೊರಡು ನೀನು. ತಪ್ಪಾಯಿತು ಸ್ವಾಮಿ, ಇನ್ನು ಮುಂದೆ ಹೀಗೆ ಮಾಡಲ್ಲ. ಇದೊಂದು ಸಲ ಕ್ಷಮಿಸ್ಬಿಡಿ. ಇಲ್ಲ ಇಲ್ಲ ಇಲ್ಲ, ನೀನು ಈಗಲೇ ಜಾಗ ಖಾಲಿ ಮಾಡು. ಹೇ ಕಾಳ, ಇವನ್ನ ತೋಟದಿಂದ ಹೊರಗಡೆ ಹಾಕು. ಅಯ್ಯೋ ದೇವರೇ, ನಾನು ಎಂಥ ಪಾಪಿ. ನನ್ನ ತಂದೆಯ ಮನೆಯಲ್ಲಿ ಕೈಗೊಬ್ಬ ಕಾಲ್ಗೊಬ್ಬ ಆಡು, ಎಲ್ಲರಿಗೂ ಮೃಷ್ಟಾನದಂಥ ಊಟ. ಆದರೆ ನನ್ನ ತಂದೆ ತಾಯಿಯ ಮಾತು ಕೇಳದೆ ಆಸ್ತಿ ಭಾಗ ಮಾಡಿಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟೆ. ಈಗ ನಾನು ಏನು ಮಾಡಲಿ? ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮುಂದೆ ಹೋಗಿ ಹೇಗೆ ಮುಖ ತೋರಿಸಲಿ? ಇಲ್ಲ, ನನ್ನ ತಂದೆ ಮನೆಗೆ ಹೋಗ್ತೀನಿ. ನನ್ನ ಅಪ್ಪನ ಕಾಲಿಗೆ ಬಿದ್ದು ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ಕೂಲಿ ಹಾಳಿನ ರೀತಿ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಕೇಳ್ಕೊತೀನಿ. ಹೌದು, ಅದೇ ಸರಿ. ಅಲ್ಲಿ ದೂರದಲ್ಲಿ ಯಾರೋ ಬರ್ತಾ ಇದ್ದಾರಲ್ಲ.
ನೋಡೋಕ್ಕೆ ನನ್ನ ಮಗನಿಗೆ ಕಾಣ್ತಿದ್ದಾನಲ್ಲ. ಹಾಂ ಹಾಂ ಹಾಂ, ಅವನು ನನ್ನ ಮಗ ಚಂದ್ರುನೇ, ನನ್ನ ಮಗ ಚಂದ್ರು. ಹೇ ಅಪ್ಪ, ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಪಾಪ ನಿವೇದನೆ ಮಾಡುವೆ ಅಪ್ಪ, ದಾಸನಾಗನ್ನ ಸ್ವೀಕರಿಸಿ. ಲೋಕದ ಸುಖವನ್ನೇ ಹುಡುಕಿ ಪಾಪದ ಮಾರ್ಗದಿ ನಾನಡರೆ, ನಿನ್ನ ಮಾತು ಕೇಳದೆ ನಿನ್ನಿಂದಗಲಿನ ಪಾಪದ ಕೆಸರಲ್ಲಿ ಮುಳುಗಿರುವೆ. ನಿನ್ನ ಮಾತು ಕೇಳದೆ ನಿನ್ನಿಂದಗಲಿನ ಪಾಪದ ಕೆಸರಲ್ಲಿ ಮುಳುಗಿರುವೆ. ಅಪ್ಪ, ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಚಂದ್ರು ಬಂದ್ಯಪ್ಪ, ಬಾ ಬಾ. ಹೇಗಿದೆಯೋ? ಊಟ ಮಾಡಿದ್ಯೇನೋ? ಎಷ್ಟು ಸುರ್ಗೋಗಿದೆಯೋ? ಹಾಂ, ಎಷ್ಟು ಸುರ್ಗೋಗಿದೆಯಾ? ಅಮ್ಮೋರೆ ಚಿಕ್ಕ ಯಜಮಾನ್ರು ಬಂದಿದ್ದಾರೆ. ಏನು? ನನ್ನ ಮಗ ಬಂದ. ಚಂದ್ರು, ಇಷ್ಟು ದಿವ್ಸ ನನ್ನ ಬಿಟ್ಟು ಎಲ್ಲೋ ಹೋಗಿದ್ದೆ. ಈ ಅಮ್ಮನ ನೋಡಬೇಕು ಅನ್ಸ್ಲಿಲ್ವಾ? ಹೀಗಾಗಿದೆಯಲ್ಲೋ. ಯಾರಲ್ಲಿ? ನನ್ನ ಮಗನಿಗೆ ಸ್ನಾನ ಮಾಡಿಸಿ, ಸುಗಂಧ ದ್ರವ್ಯ ಹಾಕಿ, ಹೊಸ ಬಟ್ಟೆ ತೊಡಿಸಿ, ಕೈಗೆ ಉಂಗುರ ತೊಡಿಸಿ, ಕೊಬ್ಬಿದ ಕುರಿಗಳನ್ನು ಕಡಿದು ಔತಣದ ಕೂಟ ಏರ್ಪಡಿಸಿ ಹಬ್ಬ ಮಾಡೋಣ, ಹಬ್ಬ. ಸ್ವಾಮಿ, ಊರಿನವರಿಗೆಲ್ಲ ಆಹ್ವಾನ ನೀಡಬೇಕೆ? ಹೌದು, ನನ್ನ ಮಗ ನಮ್ಮ ಪಾಲಿಗೆ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ದಾರಿ ತಪ್ಪಿದ ಮಗ ಮರಳಿಗೂಡಿಗೆ ಬಂದಿದ್ದಾನೆ. ಹಾಗಾಗಿ ಸಂತಸ ಸಂಭ್ರಮದಿಂದ ಕೊಂಡಾಡುವ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಅಪ್ಪ, ನನಗೇಕೆ ಈ ಆಡಂಬರ? ನಾನು ತಪ್ಪು ಮಾಡಿದ್ದೇನೆ. ಈ ಆಸ್ತಿ, ಈ ಬಟ್ಟೆ, ಈ ಔತಣಕೂಟ ಅನುಭವಿಸುವ ಹಕ್ಕು ನನಗಿಲ್ಲ. ನಾನು ಪಾಪಿ. ನಾನು ಕೂಲಿ ಹಾಳಿನ ರೀತಿ ಕೆಲಸ ಮಾಡ್ಕೊಂಡಿರ್ತೀನಿ. ಅದುವೇ ನನಗೆ ಪ್ರಾಯಶ್ಚಿತ್ತ. ಮಗ, ಒಬ್ಬ ಮನುಷ್ಯ ಯಾವಾಗ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾನೋ ಆಗಲೇ ಅವನ ತಪ್ಪುಗಳು ಕ್ಷಮಿಸಿಬಿಡುತ್ತದೆ. ಪಶ್ಚಾತ್ತಾಪಕ್ಕಿಂತ ಬೇರೆ ಪ್ರಾಯಶ್ಚಿತ್ತವಿಲ್ಲ ಮಗ, ಇಲ್ಲ.
ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಬೇರೊಂದಿಲ್ಲ ಎಂದು ನನಗೀಗ ಸಂಪೂರ್ಣವಾಗಿ ಅರ್ಥವಾಯಿತು. ಕೇಳಿ, ಮನುಷ್ಯ ತಪ್ಪು ಮಾಡುವುದು ಸಹಜ ಗುಣ. ಯಾವಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೋ, ತನ್ನ ತಪ್ಪಿಗೆ ಮೊರಗಿ ಪಶ್ಚಾತ್ತಾಪ ಪಡುತ್ತಾನೋ, ಆಗ ಅವನ ಪಾಪವು ಕ್ಷಮಿಸಲ್ಪಡುತ್ತದೆ. ಒಬ್ಬ ಮನುಷ್ಯನನ್ನು 7 ಅಲ್ಲ 770 ಎಣಿಸಲಾಗದಷ್ಟು ಸಲ ಕ್ಷಮಿಸಬೇಕು. ಏಕೆಂದರೆ ಕ್ಷಮೆಗೆ ಎಲ್ಲೇ ಇಲ್ಲ. ಇದುವೇ ಈ ಕಥೆಯ ಸಾರಾಂಶ.